ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ, ಎಲ್ಲರೂ ಕಾಪಾಡಿ. ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ. ರಂಗೋಲಿ ಯಾವ ಥರ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ರೀ. ನೋಡಿ, ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ಆಲ್ರೆಡಿ ಸ್ವಲ್ಪ ಒಡ್ಡಾಡ್ಕೊಂಡು ನನ್ನ ಮಗಳು ಹೋಗ್ಸಿದ್ದಾಳೆ. ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದ್ದೀನಿ. ತುಳಸಿ ಕಟ್ಟೆಗೆ ಈ ಥರ ರಂಗೋಲಿ ಹಾಕಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ತುಳಸಿ ಕಟ್ಟೆ ಇಷ್ಟೇ ಚಿಕ್ಕದಿರೋದು ನಮ್ಮ ಮನೇಲಿ. ತುಳಸಿ ಕಟ್ಟೆಗೆ ಈ ಥರ ರಂಗೋಲಿ. ನಮ್ಮನೆ ಬಾಗಿಲಲ್ಲಿ ಗಣಪತಿ ಇದೆ, ಕಣ್ಣು ದೃಷ್ಟಿ ಗಣಪತಿ. ಅದಕ್ಕೂ ಈ ಥರ ಹೂವು ಮಾಡಿಸಿ ಪೂಜೆ ಮಾಡಿದ್ದೀನಿ ಬಾಗಿಲಿಗೆಲ್ಲ. ಬನ್ನಿ ಒಳಗಡೆ ಹೋಗೋಣ, ನಡೀರಿ. ಇವತ್ತು ನನ್ನ ಮಗಳು ನೋಡಿ ಗೈಸ್, 2 ಜೊಟ್ಟಿಗೆ ಹೂವು ಮಾಡ್ಕೊಂಡವಳೆ ಅಲ್ವ ಮಗಳೇ? ಹಾಯ್ ಮಾಡಿ. ನೋಡ್ರಿ, ಒಳಗಡೆ ನಡಿ. ಗೋ ಇನ್ಸೈಡ್. 2 ಜುಟ್ಟಿಗೆ ಹೂವು ಮಾಡ್ಕೊಂಡೈತಲ್ಲ ಬಂಗಾರಿ ನೀನು? ಹೂವು. ಓಕೆ ಗೈಸ್, ಇವತ್ತಿಂದು ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಥಂಬ್ನೈಲ್ ನೋಡೇ ಗೊತ್ತಾಗಿರುತ್ತೆ. ಓಕೆ, ಅದ್ರ ಬಗ್ಗೆ ಹೇಳೋಣ ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಪೂಜೆ ಮಾಡಿದ್ದಲ್ಲ, ಸೊ ಎಷ್ಟೋ ಜನಕ್ಕೆ ಕ್ಲಾರಿಟಿ ಸಿಗುತ್ತೆ. ಮೆಸೇಜ್ ಹಾಕಿದ್ದೀರಾ. ಓಕೆ, ಪೂಜೆ ಎಲ್ಲ ಆಯಿತು. ನಾವು ಗುರುವಾರ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತಿನ ಥಂಬ್ನೈಲ್ ನೋಡೇ ಗೊತ್ತಾಗಿರುತ್ತೆ ನಿಮ್ಗೆ ಏನು ವಿಡಿಯೋ ಇದು, ಏನು ಟಾಪಿಕ್ಕು ಅಂತ. ಓಕೆ, ನಾನು ಹಿಂದಿನ ವಿಡಿಯೋದಲ್ಲಿ ಮುಡುಪು ಕಟ್ಟೋದು ಹೇಗೆ ಅಂತ ತೋರಿಸಿದ್ದೆ. ನಾನು ಕಟ್ಟಿದ್ದೆ. ರಾಯರ್ ನನ್ನ ಬೇಡಿಕೆನ ಈಡೇರಿಸಿದ್ದಾರೆ. ಸೊ ಹಂಗಾಗಿ ನಾನು ಅದು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಏನು ಮಾಡ್ತೀನಿ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ರಾಯರ್ಗೆ ಆಡಂಬರದ್ದೇ ಭಕ್ತಿ ಬೇಕು, ನೈವೇದ್ಯಕ್ಕೆ ಅದೇ ಇಡಬೇಕು, ಹಂಗೆ ಹೂವು ಮಾಡಿಸ್ಬೇಕು, ಈ ಥರನೇ ಆಡಂಬರ ಥರ ಮಾಡಬೇಕು ಅಂತ ಯಾವುದೂ ಯಾವತ್ತೂ ಬಾಯ್ಬಿಟ್ಟು ಹೇಳಿಲ್ಲ. ಅವರು ಅದನ್ನು ಬಯಸೋದು ಇಲ್ಲ. ಭಕ್ತಿಯಿಂದ ಪೂಜೆ ಮಾಡಿ, ಒಂದು ತುಳಸಿ ದಳ ಇಟ್ಟು, ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರು ಆಗುತ್ತೆ. ನಿಮ್ಮ ಕೈ ಶಕ್ತಿ ಇದ್ದು ಚೆನ್ನಾಗಿ ಪೂಜೆ ಮಾಡಿದ್ರು ರಾಯರು ಒಪ್ಕೋತಾರೆ. ಇಂಪಾರ್ಟೆಂಟ್ ಏನು ಅಂದರೆ, ನೀವು ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ, ನೀವು ಯಾವ ಥರ ಪೂಜೆ ಮಾಡಿದ್ರು ರಾಯರು ನಿಮ್ಮ ಆಸೆಗಳನ್ನ, ಬೇಡಿಕೆಗಳನ್ನ ಈಡೇರಿಸ್ತಾರೆ. ಓಕೆನಾ? ಇನ್ನೊಂದೇನು ಅಂದರೆ, ನೀವು ಮುಡಿಪು ಕಟ್ಬೇಕಾದ್ರೆ ನಂಗೆ ಆ ಕೆಲಸನೂ ಆಗಬೇಕು ರಾಯರೇ, ಈ ಕೆಲಸನೂ ಆಗಬೇಕು ರಾಯರೇ ಅಂತ 25 ಕ್ವಶನ್ ಇಟ್ಕೊಂಡು ಮುಡುಪು ಕಟ್ಟಬಾರ್ದು. ಯಾವ್ದಾದ್ರು ಒಂದು ಕೆಲಸ ಆಗಬೇಕು ಅಂತ ರಾಯರಿಗೆ ಮುಡುಪು ಕಟ್ಟಬೇಕು. ಆ ಕೆಲಸ ಆದಮೇಲೆ ಬೇಕಾದ್ರೆ ಮತ್ತೆ ಇನ್ನೊಂದ್ಸಲ ಮುಡುಪು ಕಟ್ಟಿ ನೀವು ಅವ್ರಿಗೆ ಏನೇನು ಸೇವೆ ಮಾಡಬೇಕು ಅನ್ಸುತ್ತೆ ಆ ಥರ ಸೇವೆ ಮಾಡಿ. ನಾನಂತೂ ಬೇಡ ಅಂತ ಹೇಳಲ್ಲ. ಮನಸ್ಸಲ್ಲಿ ಒಂದನ್ನ ಇಟ್ಕೊಂಡು, ನನಗೆ ಈ ಥರ ರಾಯರೇ ನನಗೆ ಮುಡುಪು ಕಟ್ತಾ ಇದ್ದೀನಿ, ನಿಮ್ಮ ಸೇವೆ ಮಾಡ್ತೀನಿ, ನನಗೆ ಇದು ಈಡೇರಿಸ್ಬೇಕು ರಾಯರೇ ಅಂತ ಒಳ್ಳೇದನ್ನು ಕೇಳ್ಕೊಬೇಕು. ಹಂಗಂತ ಇನ್ನೊಬ್ರಿಗೆ ಕೆಟ್ಟದಾಗಲಿ ಅಂತ ಕೇಳ್ಕೊಬಾರ್ದು. ಓಕೆನಾ? ಕೇಳ್ಕೊಂಡು ಮುಡುಪು ಕಟ್ಟಬೇಕು. ಮುಡುಪು ಕಟ್ಟೋದು ಯಾರ್ಯಾರು ನೋಡಿಲ್ಲ, ಹಿಂದಿನ ವಿಡಿಯೋದಲ್ಲಿ ಇದೆ, ಪ್ರೀವಿಯಸ್ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು. ಓಕೆನಾ? ಅದಕ್ಕೆ ಯಾವ ಥರ ರೂಲ್ಸು ರೆಗ್ಯುಲೇಷನ್ಸು ಹಂಗೆ ಹಿಂಗೆ ಅಂತ ಮೆಸೇಜ್ ಹಾಕಿದ್ದಾರೆ. ಏನೂ ಇಲ್ಲ. ನೀವು 3 ದಿವಸ ಮುಡುಪು ಕಟ್ಬೋದು, 5 ದಿವಸ ಕಟ್ಬೋದು, 9 ದಿವಸ, 13 ದಿವಸ, 21 ದಿವಸ, 45 ದಿವಸ, 48 ದಿವಸ ಎಲ್ಲ ಮಾಡ್ಬೋದು. ಬಟ್ ಆದರೆ ಹುಡುಗಿರಿಗೆ ಅಷ್ಟು ದಿವಸ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಇರುತ್ತೆ, ಮದುವೆ ಆಗಿರುತ್ತೆ, ಮಕ್ಳು ಇರ್ತಾರೆ, ಮಂತ್ಲಿ ಪೀರಿಯಡ್ಸ್ ಬರುತ್ತೆ. ಸೊ ಹಂಗೆಲ್ಲ ಆಗಲ್ಲ. ಇವಾಗ ನಿಮ್ಮ ಶಕ್ತಿ, ನೀವು ಮಾಡ್ತೀನಿ ಅಂದರೆ ಮಾಡ್ಬೋದು, ಮಾಡಬಾರ್ದು ಅಂತ ನಾನೇನು ಹೇಳ್ತಿಲ್ಲ. ನಾನು ಕಟ್ಟೋದು 9 ದಿವಸ ಕಟ್ತೀನಿ ಗೈಸ್. ನಮ್ಮ ಪೀರಿಯಡ್ಸ್ ಎಲ್ಲ ನೋಡ್ಕೊಂಡು ಹಿಂದೆ ಮುಂದೆ ಈ 9 ದಿವಸ ನೋಡ್ಕೊಂಡು 9 ದಿವಸ ಕಟ್ತೀನಿ. ಆ ಥರ ನಾನು ಮುಡುಪು ಕಟ್ಟಿದ್ದೀನಲ್ಲ, ಆ ಥರ ಒಂದು ದಿವಸ ಗುರುವಾರ, ಇಲ್ಲ ಬೆಳಗ್ಗೆ ಆದರೂ ಸರಿ, ಸಂಜೆ ಆದರೂ ಸರಿ, ಆ ಗುರುವಾರ ರಾಯರ ಭಕ್ತಿಯಿಂದ ಪೂಜೆ ಮಾಡಿ ನಾನು ಯಾವ ಥರ ಮುಡುಪು ಕಟ್ಟ ತೋರಿಸಿದ್ದೀನಿ ಆ ಥರ ಕಟ್ಬಿಟ್ಟು ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ರಾಯರೇ ನಮ್ಗೆ ಒಳ್ಳೇದಾಗಬೇಕು, ರಾಯರೇ ನಮಗೆ ಕಾಪಾಡಿ ರಾಯರೇ ಅಂತ ಹೇಳ್ಬಿಟ್ಟು ಅದು ಒಂದೇ ಒಂದು ಬೇಡಿಕೆ ಇಟ್ಕೊಂಡು ನೀವು ಮುಡುಪು ಕಟ್ಟಿ. ಓಕೆನಾ? ಕಟ್ಬಿಟ್ಟು ಯಾವತ್ತು ಪೂಜೆ ಮಾಡಿಡಿ, ಅವತ್ತಿಗೆ 9 ದಿವಸ ಆಗುತ್ತೆ, 8 ದಿವಸ ಆಗುತ್ತೆ ಗುರುವಾರಕ್ಕೆ. ಅದನ್ನು ಶುಕ್ರವಾರಕ್ಕೆ 9 ದಿವಸ ಆಗುತ್ತೆ. ನೀವು ಶನಿವಾರ ತೆಗಿಬೇಕು. ಅದನ್ನು 9 ದಿವಸ ಕಂಪ್ಲೀಟ್ ಆಗಬೇಕು. ನೀವು ಬೆಳಗ್ಗೆ ಮುಡುಪು ಕಟ್ಟಿರ್ತೀರೋ, ಸಂಜೆ ಕಟ್ಟಿರ್ತೀರೋ ನೋಡ್ಕೊಂಡು ಅದನ್ನು ಶನಿವಾರ ತೆಗಿಬೇಕು. ಆ ಮುಡುಪು 9 ದಿವಸ ಕಂಪ್ಲೀಟ್ ಆಗಬೇಕು ಪೂಜೆ. ಅದನ್ನು 9 ದಿವಸ ಕಂಪ್ಲೀಟ್ ಆದಮೇಲೆ ಶನಿವಾರ ಪೂಜೆ ಮಾಡಿ ಆ ದುಡ್ಡನ್ನು ತಗೊಂಡು, ಇಲ್ಲ ಯಾರಿಗಾರು ದಾನ ಮಾಡಿದ್ರು ನಡೆಯುತ್ತೆ, ಇಲ್ಲಾಂದರೆ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬಿಟ್ಟು ಅದನ್ನು ಉಂಡಿಗೆ ಹಾಕ್ಕೊಂಡ್ರೆ ನಡೆಯುತ್ತೆ. ಓಕೆನಾ? ಇನ್ನೊಂದೇನು ಅಂದರೆ, 9 ದಿವಸ ಯಾವ ಥರ ಪೂಜೆ ಮಾಡಬೇಕು ಅಂದರೆ, ಇವಾಗ ಈ ಮುಡುಪು ಕಟ್ಟಿ ಪೂಜೆ ಮಾಡಿದ್ದೀವಿ. ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಮುಡುಪು ಕಟ್ಟಿ, ಕಂಪಲ್ಸರಿ ನೀವು ಮುಡುಪು ಕಟ್ಟಬೇಕಾದ್ರೆ ತಲೆ ಸ್ನಾನ ಮಾಡ್ಕೊಂಡೆ ಮುಡುಪು ಕಟ್ಟಬೇಕು. ಓಕೆ, ಡಿಸ್ಟರ್ಬ್ ಮಾಡಬೇಡಿ, ಮುಡುಪು ಕಟ್ಟಬೇಕು. ಹಂಗಾಗಿ ಬೆಳಗ್ಗೆ ಹೊತ್ತು ತಲೆ ಸ್ನಾನ ಮಾಡ್ಕೊಂಡು ಮುಡುಪು ಕಟ್ಟಿ, ಪದೇ ಪದೇ ಬರಬಾರ್ದು ಬಂಗಾರೆ, ಡಿಸ್ಟರ್ಬ್ ಮಾಡಬೇಡಿ. ತಲೆಗೆ ಸ್ನಾನ ಮಾಡ್ಕೊಂಡು ಮುಡುಪು ಕಟ್ಟಿ ಪೂಜೆ ಮಾಡಿ. ಆಮೇಲೆ ಸಂಜೆ ಹೊತ್ತು ಕಂಪಲ್ಸರಿ ಸ್ನಾನ ಮಾಡಬೇಕು ಅಂತ ಏನಿಲ್ಲ. ಓಕೆನಾ? ಸಂಜೆ ಹೊತ್ತು ಹಂಗೆ ಕೈ ಮುಖ ತೊಳ್ಕೊಂಡು ಪೂಜೆ ಮಾಡಿ. ದಿನಾಲೂ ಅಷ್ಟೇ, ಬೆಳಗ್ಗೆ ಹೊತ್ತು ಸ್ನಾನ ಮಾಡ್ಕೊಳ್ಳಿ, ಪೂಜೆ ಮಾಡಿ, ಮತ್ತು ಸಂಜೆ ಹೊತ್ತು ಕೈ ಮುಖ ತೊಳ್ಕೊಳ್ಳಿ, ಪೂಜೆ ಮಾಡಿ. 9 ದಿವಸ ಅದೇ ಥರ ಮಾಡಿ ಗೈಸ್. ಓಕೆನಾ? ಆಮೇಲೆ ನೀವು ತಲೆಗೆ ಸ್ನಾನ ಮಾಡಬೇಕು ಅನ್ನೋ ಡೌಟ್ ಎಲ್ಲ ಇಟ್ಕೋಬೇಡಿ. ಒಂದ್ಸಲ ನೀವು ವಾರದಲ್ಲಿ ಎಷ್ಟು ದಿವಸ ಸ್ನಾನ ಮಾಡ್ತೀರಾ ಅಷ್ಟು ದಿವಸ ಸ್ನಾನ ಮಾಡ್ಕೊಂಡು, ಮೈಗೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ರು ನಡೆಯುತ್ತೆ. ಓಕೆನಾ? ನೀವು ತಲೆಗೆ ಯಾವಾಗ ಮಾಡ್ಕೊತೀರ ಅವಾಗ ಮಾಡ್ಕೊಳ್ಳಿ. ಮಾತ್ರ ಫಸ್ಟ್ನೇ ದಿವಸ ಮಾತ್ರ ಮುಡುಪು ಕಟ್ಟಬೇಕಾದ್ರೆ ನೀವು ತಲೆ ಸ್ನಾನ ಮಾಡ್ಕೊಂಡೇ ಮುಡುಪು ಕಟ್ಟಬೇಕು. ಒಂದು ಮತ್ತು ಅಕಸ್ಮಾತ್ ನಿಮಗೆ ಮದುವೆ ಆಗಿತ್ತು ಅಂದರೆ ಸ್ವಲ್ಪ ಆ ಗಂಡನ ಜೊತೆ
ಸ್ವಲ್ಪ ದೂರ ಇರಬೇಕು ಅಂದರೆ ಅವ್ರನ್ನ ಟಚ್ ಮಾಡಿಸ್ಕೋಬಾರ್ದು, ಅಡುಗೆ ತಿಂಡಿ ಮಾಡಬಾರ್ದು, ಅವ್ರನ್ನ ಎಳ್ಳು ಬೀಳ್ಬಾರ್ದು ಅಂತಲ್ಲ, ಫಿಸಿಕಲಿ ಸ್ವಲ್ಪ ದೂರ ಇರಬೇಕು 9 ದಿವಸ. ಹಂಗೆ ಆ ಥರ ಆಚರಣೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಮತ್ತು ನಾನ್ ವೆಜ್ಜು ಕೇಳಿದ್ರೆ ತಿನ್ಬೋದಾ ತಿನ್ನಬಾರ್ದು ಅಂತ. ಯಾರು ರಾಯ ನೀವು ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳಿಲ್ಲ. ಕೆಲವರು ಗುರುವಾರ ನಾನ್ ವೆಜ್ ತಿನ್ನಲ್ಲ. ಪೂಜೆ ಆಗಿದ ತಕ್ಷಣ ಕೆಲವರು ಗುರುವಾರ ತಿಂತಾರೆ, ಕೆಲವರು ಗುರುವಾರ ಒಂದು ದಿವಸ ನಾನ್ ವೆಜ್ ತಿನ್ನಲ್ಲ. ಸೊ ನಾನು ಗುರುವಾರ ನಾನ್ ವೆಜ್ ತಿನ್ನಲ್ಲ. ಬಟ್ ಇನ್ನೊಂದು, ನೀವು ಎಷ್ಟೇ ನಾನ್ ವೆಜ್ ತಿನ್ನೋರಾದರೂ ನೀವು ಮುಡುಕು ಕಟ್ಟಿದ್ದೀರಾ ಅಂದರೆ 9 ದಿವಸ ಕಟ್ತೀರೋ, 5 ದಿವಸ ಕಟ್ತೀರೋ, 3 ದಿವಸ ಕಟ್ತೀರೋ, ಅಲ್ಲಿವರೆಗೂ ನಿಮ್ಮ ಪೂಜೆ ಮುಗಿದು ಅದನ್ನು ಫುಲ್ ಕಂಪ್ಲೀಟ್ ಆಗೋವರೆಗೂ ನಾನ್ ವೆಜ್ ಮಾತ್ರ ತಿನ್ನಬೇಡಿ ಗೈಸ್. ಒಂದು ಮೊಟ್ಟೆನೂ ಸಹ ತಿನ್ನಬೇಡಿ. ಫುಲ್ ಪ್ಯೂರ್ ವೆಜಿಟೇರಿಯನ್ ಆಗಿ ಭಕ್ತಿಯಿಂದ ಪೂಜೆ ಮಾಡಿ. ಓಕೆನಾ? ನಾನ್ ವೆಜ್ ಪೂಜೆ ಮುಗಿಯೋವರೆಗೂ ತಿನ್ಬೇಡಿ. ಆಮೇಲೆ ತಿಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನನಗೆ ಗೊತ್ತಿರೋವಷ್ಟು ನಾನು ಹೇಳಿದ್ದೀನಿ. ಭಕ್ತಿಯಿಂದ ಪೂಜೆ ಮಾಡಿ, ಎಲ್ಲ ಒಳ್ಳೇದು ಮಾಡ್ತಾರೆ. ಕೆಲವು ನಾನು ಎಷ್ಟೋ ಜನ ನೋಡಿದ್ದೀನಿ, ನನಗೆ ಹೂವೇ ಕೊಡಲ್ಲ, ಪ್ರಸಾದನೇ ಆಗಲ್ಲ, ನಾನು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಯಾವುದಕ್ಕೂ ತಲೆ ಕೆಡಿಸ್ಕೊಬಿಡಿ ಗೈಸ್. ರಾಯರಿದ್ದಾರೆ, ಅವ್ರು ಪ್ರಸಾದ ಕೊಟ್ಟರೆ ಮಾತ್ರ ಒಳ್ಳೇದು ಮಾಡ್ತಾರೆ, ಪ್ರಸಾದ ಕೊಡಲಿಲ್ಲ ಅಂದರೆ ಒಳ್ಳೇದು ಮಾಡಲ್ಲ, ಹಂಗೆ ಹಿಂಗೆ ಅಂತ ಮೈಂಡಿಂದ ತೆಗ್ದಾಕಿ. ರಾಯರು ಕೊಡ್ದೋಗ್ಲಿ, ರಾಯರೇ ನನ್ನಪ್ಪ, ನನ್ನ ಜೊತೆ ಇರು ಸಾಕು, ನೀನು ನನ್ನ ಕಷ್ಟ ಆಗಲಿ ದುಃಖ ಆಗಲಿ ನನಗೆ ಏನೇ ಪ್ರಾಬ್ಲಮ್ ಬಂದರೂ ನನ್ನ ಜೊತೆ ಇರಿ ಅಂತ ಕೇಳ್ಕೊಳ್ಳಿ ಸಾಕು. ನಿಜವಾಗ್ಲೂ ನಿಮ್ಮ ಜೊತೆ ಇರ್ತಾರೆ. ನಂಗೆ ಅವ್ರ ಹೆಸರು ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತೈತೆ. ನಂಗೆ ಯಾವಾಗಲೂ ಅಷ್ಟೇ ಕೇಳ್ಕೊಳ್ಳೋದು, ರಾಯರೇ ನನ್ನ ಜೊತೆ ಇರಿ, ನನಗೆ ಏನೇ ಕಷ್ಟ ಬಂದರೂ ಎದುರಿಸ್ತೀನಿ. ಕೆಲವೊಂದು ತಡ್ಕೊಳಕ್ಕಾಗಲ್ಲ, ಕಷ್ಟಗಳನ್ನ ನೀವೇ ಅದಕ್ಕೆಲ್ಲ ಸೊಲ್ಯೂಷನ್ ಕೊಡಬೇಕು, ನೀವೇ ಒಳ್ಳೇದು ಮಾಡಬೇಕು. ನಿಜವಾಗ್ಲೂ ನನ್ನ ಕಷ್ಟ ಅಂತ ಬಂದಾಗ ರಾಯ ನೆನೆಸ್ಕೊಂಡಾಗ ಎಲ್ಲದಕ್ಕೂ ಸೊಲ್ಯೂಷನ್ ಕೊಟ್ಟಿದ್ದಾರೆ, ನನಗೆಲ್ಲ ಒಳ್ಳೇದು ಮಾಡ್ತಿದ್ದಾರೆ. ನನ್ನ ಜೊತೆ ಹಿಂಗೆ ಇರಲಿ ರಾಯರೇ, ನನ್ನ ಜೊತೆ ಇರಿ ಸಾಕು. ಓಕೆ ಗೈಸ್, ನಿಮಗೆ ಎಲ್ಲದಕ್ಕೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ನನಗೆ ಗೊತ್ತಿರೋದನ್ನ ಹೇಳಿದ್ದೀನಿ. ಯಾರು ಬೈಕೋಬೇಡಿ, ಕೆಟ್ಟ ಕಮೆಂಟ್ ಹಾಕ್ಬೇಡಿ. ಓಕೆನಾ? ಈ ಥರ ಮುಡುಕು ಕಟ್ಟಿ ಈ ಥರ ಪೂಜೆ ಮಾಡಿ ನೋಡಿ. ಅದರ ಮನಸ್ಸಲ್ಲಿ ಒಂದು ಇಟ್ಕೊಳ್ಳಿ, ಫಸ್ಟ್ ಒಂದು ಇಟ್ಕೊಂಡು ಪೂಜೆ ಮಾಡಿ. ಅದು ಅಷ್ಟು ಇಷ್ಟು ದಿವಸಕ್ಕೆ ಆಗಬೇಕು, ನಂಗೆ ಇಷ್ಟೇ ದುಡ್ಡು ಬರಬೇಕು, ಅಷ್ಟೇ ದುಡ್ಡು ಬರಬೇಕು, ಇಷ್ಟು ದಿವಸದೊಳಗಡೆನೇ ನಂಗೆ ಅದು ಅರಕೆ ಈಡೇರಿ ಬಿಡಬೇಕು ಅಂತ ಎಲ್ಲ ಕಟ್ಕೋಬೇಡಿ ಗೈಸ್. ಅದು ರಾಯರು ಯಾವಾಗ ಯಾವ ಟೈಮಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು, ನಮಗೆ ಯಾವಾಗ ಏನು ಕೊಡಬೇಕು ಅಂತ ಅನ್ಸುತ್ತೆ ಅದು 100% ಕೊಟ್ಟೇ ಕೊಡ್ತಾರೆ. ಓಕೆನಾ? ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಓಕೆನಾ? ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರೂ ಕಾಪಾಡಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೆ. ರಾಯರೇ ನೀವೇ ಕಾಪಾಡಬೇಕು ರಾಯರೇ, ಎಲ್ಲರಿಗೂ ಒಳ್ಳೇದು ಮಾಡಿ. ಬನ್ನಿ ಇಲ್ಲಿ, ಈ ಕಡೆ ಆಯ್ ಮಾಡಿ ಬನ್ನಿ. ನನ್ನ ಮಗಳು ನೋಡಿ ಡಿಸ್ಟರ್ಬ್ ಮಾಡ್ತಾಳೆ. ಬನ್ನಿ ಇಲ್ಲಿ, ಬಾಯಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಬಾಯಿ. ನನ್ನ ಮಗಳು ಡಿಸ್ಟರ್ಬ್ ಸುಮ್ಮನೆ ಹೆಂಗಂಗೆ ಹೇಳಿದಾರೆ. ನನ್ನ ಮಗಳು ಹೂವು ಎಷ್ಟು ಚೆನ್ನಾಗಿ ಮಾಡ್ಕೊಂಡಳೆ, ತೋರಿಸ್ತೀನಿ ಬಾಯಿ ಮಗಳೇ. ಇಲ್ಲಿ ನೋಡಿ ಗೈಸ್, ಮಾಮಿ ಹೂವು ಅಂದ್ಬಿಟ್ಟು ಈ ಕಡೆಗೊಂದು ಸೇವಂತಿಗೆ ಹೂವು, ಈ ಕಡೆಗೊಂದು ಸೇವಂತಿಗೆ. ಗುರುಮಮ್ಮಿ ಕೊಟ್ಟರದಲ್ವ ಮಗಳೇ? ಗುರುಮಮ್ಮಿ ಒಳ್ಳೇದು ಮಾಡಿದೆ. ನನ್ನ ಮಗಳು ಗುರುಮಮ್ಮಿಗೆ ಕೈ ಮುಗಿದ್ಲು, ಅಡ್ಬಿದ್ಲು, ಒಳ್ಳೇದು ಮಾಡಿದ್ಲು. ಒಳ್ಳೇದು ಮಾಡು ಅಂತ ಕೇಳ್ಕೊಂಡು. ಸಾರಿ, ಇದು ಹೇಳು. ಹಾಯ್ ಬಾಯ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ಗುರುಮಮ್ಮಿ. ಓಕೆ ನಡಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.